ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೂಯಿಂಗ್ ಏಡ್ಸ್ ಅನ್ನು ಬಳಸಿ ಪ್ರಾಕ್ಟೀಸ್ ಮಾಡುವುದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಸಿಂಗಲ್ ಅಟ್ಯಾಚ್ಮೆಂಟ್ ಇರುವ ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮೆಷಿನ್ ಅನ್ನು ಯೂಸ್ ಮಾಡೋಣ. ಅವಶ್ಯಕತೆ ಇರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ ಒಂದು ಸಂಖ್ಯೆ, ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳು ಹಿಂಜ್ಡ್, ಗ್ಯಾದರಿಂಗ್ ಫುಟ್ ಒಂದು ಸಂಖ್ಯೆ, ಜಿಪ್ಪರ್ ಫುಟ್ ಒಂದು ಸಂಖ್ಯೆ, ಇನ್ವಿಸಿಬಲ್ ಜಿಪ್ಪರ್ ಫುಟ್ ಒಂದು ಸಂಖ್ಯೆ, ರಫ್ಲರ್ ಫುಟ್ ಒಂದು ಸಂಖ್ಯೆ, ಟಕ್ಕರ್ ಫುಟ್ ಒಂದು ಸಂಖ್ಯೆ, ಹೆಮ್ಮರ್ ಫುಟ್ ಒಂದು ಸಂಖ್ಯೆ, ಬಟನ್ ಫುಟ್ ಒಂದು ಸಂಖ್ಯೆ, ಬಟನ್ ಹೋಲ್ ಫೇರ್ ಒಂದು ಸಂಖ್ಯೆ, ಕಾರ್ಡಿಂಗ್ ಫುಟ್ ಒಂದು ಸಂಖ್ಯೆ, ಸಿಂಗಲ್ ಟರ್ನ್ ಟೇಪ್ ಬೈಂಡರ್ ಒಂದು ಸಂಖ್ಯೆ, ರೈಟ್ ಆಂಗಲ್ ಡಬಲ್ ಫುಟ್ ಬೈಂಡರ್ ಒಂದು ಸಂಖ್ಯೆ, ಲ್ಯಾಪ್ ಸೀಮ್ ಫೋಲ್ಡರ್ ಒಂದು ಸಂಖ್ಯೆ, ಯೋಕ್ ಸೆಟರ್ ಒಂದು ಸಂಖ್ಯೆ, ಫ್ಲಾಟ್ ಸ್ಟಿಚಿಂಗ್ ಗೈಡ್ ಒಂದು ಸಂಖ್ಯೆ, ಸ್ವಿಂಗ್ ಆರ್ಮ್ ಸ್ಟಿಚಿಂಗ್ ಗೈಡ್ ಒಂದು ಸಂಖ್ಯೆ, ಸಿಲಿಂಡ್ರಿಕಲ್ ಸ್ಟಿಚಿಂಗ್ ಗೈಡ್ ಒಂದು ಸಂಖ್ಯೆ, ಸೀಮ್ ಗೇಜ್ ಒಂದು ಸಂಖ್ಯೆ. ಮೆಟೀರಿಯಲ್ಸ್: ಕಾಟನ್ ಫ್ಯಾಬ್ರಿಕ್ ಕ್ಯಾಂಬ್ರಿಕ್ ಅಥವಾ ಪಾಪ್ಲಿನ್ 0.20 ಮೀಟರ್, ಜಿಪ್ ಒಂದು ಸಂಖ್ಯೆ, ಬಟನ್ ಒಂದು ಸಂಖ್ಯೆ. ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್. ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳು. ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳು ಸೂಯಿಂಗ್ ಮಷೀನ್ಗೆ ಅಳವಡಿಸುವ ಸ್ಪೆಷಲ್ ಆಕ್ಸೆಸರೀಸ್ ಆಗಿದ್ದು, ಇದರಿಂದ ಮಷೀನ್ ಎಬಿಲಿಟಿಯನ್ನು ಎನ್ಹಾನ್ಸ್ ಮಾಡಿ ಸ್ಪೆಷಲ್ ಆಪರೇಷನ್ಗಳನ್ನು ಪರ್ಫಾರ್ಮ್ ಮಾಡಬಹುದಾಗಿದೆ. ಈ ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳಿಂದ ಸ್ಪೆಷಲ್ ಆಪರೇಷನ್ಗಳಿಗೆ ತಗುಲಬಹುದಾದಂತಹ ಸಮಯ ಕಡಿಮೆಯಾಗುತ್ತದೆ. ಕನ್ಸಿಸ್ಟೆಂಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವುದಕ್ಕೆ ಕೂಡ ಇದರಿಂದ ಸಹಾಯ ಆಗುತ್ತದೆ. ಸ್ಪೆಸಿಫಿಕ್ ಆಪರೇಷನ್ಗಳನ್ನು ಪರ್ಫಾರ್ಮ್ ಮಾಡಲು ವೈಡ್ ರೇಂಜ್ ಆಫ್ ಮಷೀನ್ಗಳಲ್ಲಿ ವೈಡ್ ರೇಂಜ್ ಆಫ್ ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳು ಸಿಗುತ್ತದೆ. ಅವುಗಳನ್ನು ಈ ಕೆಳಕಂಡ 3 ವಿಧದಲ್ಲಿ ವಿಂಗಡಿಸಲಾಗಿದೆ. ಫುಟ್ ಅಟ್ಯಾಚ್ಮೆಂಟ್ಸ್. ಫುಟ್ ಅಟ್ಯಾಚ್ಮೆಂಟ್ಗಳನ್ನು ಫುಟ್ನ ಬೇಸಿಕ್ ಫಂಕ್ಷನ್ ಹಾಗೂ ಸ್ಪೆಷಲ್ ಆಪರೇಷನ್ ಮಾಡುವುದಕ್ಕಾಗಿ ಡಿಸೈನ್ ಮಾಡಲಾಗಿದೆ. ಈ ಅಟ್ಯಾಚ್ಮೆಂಟ್ಗಳು ನೀಡಲ್ ಹೋಲ್ಗೆ ಅನುಗುಣವಾಗಿ ಸ್ಟ್ರೈಟ್ ಸ್ಟಿಚಸ್ ಅಥವಾ ಜಿಗ್ಜಾಗ್ ಹಾಗೂ ಸ್ಟ್ರೈಟ್ ಸ್ಟಿಚಸ್ ಈ ಎರಡನ್ನು ಮಾಡಬಹುದಾಗಿದೆ. ಅದು ಸ್ಮಾಲ್ ಮತ್ತು ರೌಂಡ್ ಆಗಿದ್ದಲ್ಲಿ ಅದನ್ನು ಸ್ಟ್ರೈಟ್ ಸ್ಟಿಚಿಂಗ್ ಆಗಿ ಬಳಸಲಾಗುತ್ತದೆ. ಹೋಲ್ ವೈಡ್ ಆಗಿದ್ದಲ್ಲಿ ಅದನ್ನು ಸ್ಟ್ರೈಟ್ ಮತ್ತು ಜಿಗ್ಜಾಗ್ ಸ್ಟಿಚಿಂಗ್ ಎರಡಕ್ಕೂ ಬಳಸಲಾಗುತ್ತದೆ. ಬೈಂಡರ್ಸ್ ಮತ್ತು ಫೋಲ್ಡರ್ಸ್. ಈ ರೀತಿಯ ಅಟ್ಯಾಚ್ಮೆಂಟ್ಗಳನ್ನು 2 ಅಥವಾ ಅದಕ್ಕಿಂತ ಹೆಚ್ಚಿನ ಫ್ಯಾಬ್ರಿಕ್ ಲೇಯರ್ಗಳನ್ನು ಜಾಯ್ನಿಂಗ್ ಅಥವಾ ಬೈಂಡಿಂಗ್ ಮಾಡುವುದಕ್ಕಾಗಿ ಮತ್ತು ಫಿನಿಶಿಂಗ್ ಆಗಿ ಫ್ಯಾಬ್ರಿಕ್ ಎಡ್ಜ್ಗಳನ್ನು ಫೋಲ್ಡ್ ಮಾಡುವುದಕ್ಕೆ ಬಳಸಲಾಗುತ್ತದೆ. ಈ ಅಟ್ಯಾಚ್ಮೆಂಟ್ ಅನ್ನು ಸ್ಪೆಷಲ್ ಆಪರೇಷನ್ ಮಾಡುವ ಸಲುವಾಗಿ ಕಾಂಪನ್ಸೇಟಿಂಗ್ ಫುಟ್ ಅಥವಾ ಸ್ಪೆಸಿಫಿಕ್ ಫೀಡ್ ಡಾಗ್ ಮತ್ತು ಇತರೆಗಳಲ್ಲಿ ಬಳಸಲಾಗುತ್ತದೆ. ಇವುಗಳನ್ನು ಯಥೇಚ್ಛವಾಗಿ 2 ಅಥವಾ 3 ನೀಡಲ್ ಮಷೀನ್ನಲ್ಲಿ ಬಳಸುತ್ತಾರೆ. ಗೈಡ್ಸ್ ಮತ್ತು ಗೇಜಸ್. ಗೈಡ್ ಮತ್ತು ಗೇಜಸ್ಗಳ ಅಟ್ಯಾಚ್ಮೆಂಟ್ ಅನ್ನು ಬಳಸುವುದು ಫ್ಯಾಬ್ರಿಕ್ ಅನ್ನು ಡೈರೆಕ್ಟ್ ಅಥವಾ ಗೈಡ್ ಮಾಡುವುದಕ್ಕೆ ಅಥವಾ ಸೆಟ್ ಆಫ್ ಮೆಜರ್ಮೆಂಟ್ನೊಂದಿಗೆ ನೀಡಲ್ ವರೆಗೂ ಟೇಪ್ ಮಾಡಿ ಸ್ಟಿಚಿಂಗ್ ಮಾಡುವುದಕ್ಕೆ. ಈ ಅಟ್ಯಾಚ್ಮೆಂಟ್ಗಳು ಮಷೀನ್ನ ಬೆಡ್ ಪಾರ್ಟ್ ಮೇಲೆ ಅಥವಾ ಪ್ರೆಷರ್ ಫುಟ್ ಬಾರ್ನ ಮೇಲೆ ಫಿಕ್ಸ್ ಆಗಿರುತ್ತದೆ. ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ನಲ್ಲಿ ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳನ್ನು ಉಪಯೋಗಿಸುವುದು. ಫುಟ್ ಅಟ್ಯಾಚ್ಮೆಂಟ್. ಕೆಲವು ಸ್ಪೆಷಲ್ ಸೂಯಿಂಗ್ ಮಷೀನ್ ಅಟ್ಯಾಚ್ಮೆಂಟ್ಗಳು ಈ ಕೆಳಕಂಡಂತಿದೆ. ಈ ಅಟ್ಯಾಚ್ಮೆಂಟ್ಗಳ ಡೆಮಾನ್ಸ್ಟ್ರೇಷನ್ ಅನ್ನು ನೋಡಿ ಅದರ ಉಪಯೋಗಗಳನ್ನು ಗಮನಿಸಿ, ಅವಶ್ಯಕತೆ ಇದ್ದಾಗ ಬಳಸಿ. ಫುಟ್ ಅಟ್ಯಾಚ್ಮೆಂಟ್. ಸೀಯಿಂಗ್ ಮಷೀನ್ನ ಪ್ರೆಸರ್ ಫುಟ್ ಅನ್ನು ರೀಪ್ಲೇಸ್ ಮಾಡಿ. ಸ್ಪೆಷಲ್ ಆಪರೇಷನ್ಗಳನ್ನು ಪರ್ಫಾರ್ಮ್ ಮಾಡಲು ಸ್ಪೆಷಲ್ ಫುಟ್ ಅಟ್ಯಾಚ್ಮೆಂಟ್ ಅನ್ನು ಅಳವಡಿಸಿ. ಹಿಂಜ್ಡ್ ಪ್ರೆಸರ್ ಫುಟ್ ಅನ್ನು ಪ್ರೆಷರ್ ಫುಟ್ ಬಾರ್ಗೆ ಅಟ್ಯಾಚ್ ಮಾಡಿದಾಗ ಅದು ಫ್ಯಾಬ್ರಿಕ್ ಅನ್ನು ಹೋಲ್ಡ್ ಮಾಡುತ್ತದೆ ಮತ್ತು ಫೀಡ್ ಮಾಡುತ್ತದೆ. ಹೊಲಿಗೆಯ ಥಿಕ್ನೆಸ್ನ ಅನುಗುಣವಾಗಿ ಇದು ಈ ಫಿಂಗರ್ಗಳನ್ನು ಲೆಫ್ಟ್, ರೈಟ್, ಮೇಲಕ್ಕೆ, ಕೆಳಕ್ಕೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡುತ್ತದೆ. ಮಷೀನ್ನಿಂದ ಫ್ಯಾಬ್ರಿಕ್ ಗ್ಯಾದರಿಂಗ್ ಮಾಡಲು ಗ್ಯಾದರಿಂಗ್ ಫುಟ್ ಅನ್ನು ಫಿಕ್ಸ್ ಮಾಡಿ. ಇದರಿಂದ ಮಷೀನ್ ಪ್ರತಿ ಸ್ಟಿಚ್ನಲ್ಲೂ ಆಟೋಮ್ಯಾಟಿಕ್ ಆಗಿ ಗ್ಯಾದರ್ ಮಾಡುತ್ತದೆ. ಇದರಲ್ಲಿ ಫ್ಯಾಬ್ರಿಕ್ ಕ್ಲೋಸ್ ಆಗಿ ಗ್ಯಾದರ್ ಆಗುತ್ತದೆ. ಜಿಪ್ಪರ್ ಫುಟ್ಗಳನ್ನು ಒಂದು ಸೈಡ್ಗಿಂತ ಇನ್ನೊಂದು ಸೈಡ್ ಬಲ್ಕ್ ಆಗಿರುವ ಯಾವುದೇ ಸೀಮನ್ನು ಸ್ಟಿಚ್ ಮಾಡಲು ಬಳಸುತ್ತಾರೆ.
ಇವುಗಳನ್ನು ಜಿಪ್ಪರ್ ಅಟ್ಯಾಚ್ಮೆಂಟ್ಗಳು, ಕವರಿಂಗ್ ಕಾರ್ಡ್ ಹಾಗೂ ಇತರಗಳಲ್ಲಿ ಬಳಸುತ್ತಾರೆ. ಹೊಲಿಯುವ ಸಮಯದಲ್ಲಿ ಅವಶ್ಯಕತೆಗೆ ತಕ್ಕಂತೆ ನೀಡಲ್ನ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಫುಟ್ ಅನ್ನು ಸೆಟ್ ಮಾಡಲಾಗುತ್ತದೆ. ಈ ಸ್ಪೆಷಲ್ ಫುಟ್ಗಳು ಜಿಪ್ಪರ್ನ ಇನ್ನೊಂದು ವಿಧಾನವಾಗಿದ್ದು ಇನ್ವಿಸಿಬಲ್ ಜಿಪ್ಪರ್ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. ಎಲ್ಲಾ ಬಗೆಯ ಮಷಿನ್ಗೂ ಇದು ಫಿಟ್ ಆಗುತ್ತದೆ. ಈ ಫುಟ್ನ ಬಾಟಮ್ನಲ್ಲಿ 2 ಚಾನೆಲ್ಗಳಿದ್ದು ಜಿಪ್ಪರ್ ಅನ್ನು ಸ್ಟಿಚ್ ಮಾಡುವಾಗ ಇದರಲ್ಲಿ ಜಿಪ್ಪರ್ ಕಾಯಿಲ್ಗಳು ಪಾಸ್ ಆಗುತ್ತವೆ. ರಫ್ಲರ್ ಅಟ್ಯಾಚ್ಮೆಂಟ್ಗಳು ಫ್ಯಾಬ್ರಿಕ್ ಅನ್ನು ಆಟೋಮ್ಯಾಟಿಕ್ ಆಗಿ ಫೋಲ್ಡ್ ಮಾಡುತ್ತವೆ. ಕ್ಲಾತು ಬೆಂಟ್ ಪ್ಲೇಸ್ನಲ್ಲಿ ಎಂಟ್ರ್ಯಾಪ್ ಆಗಿದ್ದು ಫ್ರಿಲ್ಸ್ಗಳು ಶೇಪ್ ಆಗುತ್ತಾ ಹೋಗುತ್ತವೆ. ಇದನ್ನು ಸ್ಪೆಷಲ್ ಆಗಿ ಡೆಕೋರೇಟಿವ್ ಪರ್ಪಸ್ಗಳಿಗಾಗಿ ಲಾಂಗರ್ ಸ್ಟಿಚ್ಗಳೊಂದಿಗೆ ಬಳಸಲಾಗುತ್ತದೆ. ಟಕ್ಕರ್ ಫುಟ್ಗಳನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದಾಗ ಇದರ ಗ್ರೋವ್ಗಳಿಂದ ಪಿನ್ ಟಕ್ಗಳನ್ನು ಆಟೋಮ್ಯಾಟಿಕ್ ಆಗಿ ಫಾರ್ಮ್ ಮಾಡುತ್ತದೆ. ಡಿಫರೆಂಟ್ ನಂಬರ್ ಆಫ್ ಗ್ರೂವ್ಸ್ನಲ್ಲಿ ಈ ಫುಟ್ ಸಿಗುತ್ತದೆ ಮತ್ತು ಇದನ್ನು ಟ್ವಿನ್ ನೀಡಲ್ನೊಂದಿಗೆ ಬಳಸಲಾಗುತ್ತದೆ. ಹೆಮ್ಮರ್ ಫುಟ್ನ ಸಹಾಯದಿಂದ ಹ್ಯಾಂಡ್ ರೋಲ್ಡ್ ಹೆಮ್ಗಳ ಮಷೀನ್ ಫ್ಯಾಸಿಮಿಲ್ಗಳನ್ನು ಮಾಡಲಾಗಿರುತ್ತದೆ. ಫೀಡ್ ಆದಂತಹ ಫ್ಯಾಬ್ರಿಕ್ ಆಟೋಮ್ಯಾಟಿಕ್ ಆಗಿ ರೋಲ್ ಹಾಗೂ ಸ್ಟಿಚ್ ಆಗುತ್ತದೆ. ಇದರಿಂದಾಗಿ ಹೀಟ್ ರೋಲ್ಡ್ ಹೆಮ್ ಫಿನಿಶಿಂಗ್ ಸಿಗುತ್ತದೆ. ಬಟನ್ ಫುಟ್ ಅಟ್ಯಾಚ್ಮೆಂಟ್ಗಳು ಬಟನ್ ಅನ್ನು ಒಂದು ಪ್ಲೇಸ್ನಲ್ಲಿ ಹೋಲ್ಡ್ ಮಾಡಿರುತ್ತದೆ ಮತ್ತು ನೀಡಲ್ ಸೈಡ್ ಟು ಸೈಡ್ ಸ್ಟಿಚ್ಗಳನ್ನು ಮಾಡುತ್ತದೆ. ಸ್ಟಿಚ್ನ ವಿಡ್ತ್ ಬಟನ್ನಲ್ಲಿರುವ ಹೋಲ್ಗಳ ನಡುವಿನ ಸ್ಪೇಸ್ಗೆ ಸಮನಾಗಿರಬೇಕು. ಮಷಿನ್ ವರ್ಕ್ಡ್ ಬಟನ್ ಹೋಲ್ಗಳನ್ನು ಸ್ಟಿಚ್ ಮಾಡುವಾಗ ಬಟನ್ ಹೋಲ್ ಅನ್ನು ಬಳಸಲಾಗುತ್ತದೆ. ಇವುಗಳು ಮೆಟಲ್ ಮತ್ತು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಗೈಡ್ಲೈನ್ಗಳು ಎರಡರಲ್ಲೂ ಸಿಗುತ್ತದೆ. ಇವುಗಳನ್ನು ಸಾಮಾನ್ಯವಾಗಿ ಫುಟ್ನಲ್ಲಿ ಎಚ್ ಮಾಡಲಾಗಿದ್ದು ಸ್ಟಿಚ್ ಪ್ಲೇಸ್ಮೆಂಟ್ಗೆ ಸಹಾಯ ಮಾಡುತ್ತದೆ. ಕಾರ್ಡಿಂಗ್ ಫುಟ್ನ ಕೆಳಗೆ ಲಾರ್ಜ್ ಗ್ರೂವ್ ಇದ್ದು ಇದು ಕಾರ್ಡ್ ಮೇಲೆ ಸಿಟ್ ಓವರ್ ಮಾಡುತ್ತದೆ. ಇದು ಕಾರ್ಡ್ಗೆ ಹತ್ತಿರವಾಗಿ ಸ್ಟಿಚ್ ಮಾಡುತ್ತದೆ. ಟ್ವಿನ್ ನೀಡಲ್ಗಳಿಂದ ಕಾರ್ಡ್ನ 2 ಸೈಡ್ ಸೂ ಮಾಡುವ ಇನ್ನೊಂದು ರೀತಿಯ ಫುಟ್ ಇದೆ. ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷಿನ್ಗೆ ಬಳಸುವ ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳು ಬೈಂಡರ್ ಮತ್ತು ಫೋಲ್ಡರ್ ಅಟ್ಯಾಚ್ಮೆಂಟ್. ಬೈಂಡರ್ ಮತ್ತು ಫೋಲ್ಡರ್ ಟೈಪ್ ಅಟ್ಯಾಚ್ಮೆಂಟ್ಗಳನ್ನು ಫೋಲ್ಡಿಂಗ್ ಮತ್ತು ಅಥವಾ ಜಾಯಿನಿಂಗ್ ಹಾಗೂ ಸೈಮಲ್ಟೇನಿಯಸ್ ಸೂಯಿಂಗ್ ನಲ್ಲಿ ಬಳಸಲಾಗುತ್ತದೆ. ಈ ರೀತಿಯಾದಂತಹ ಅಟ್ಯಾಚ್ಮೆಂಟ್ಗಳನ್ನು ಮಷಿನ್ ಬೆಡ್ ಮೇಲೆ ಮೌಂಟ್ ಮಾಡಿ ಬಳಸಲಾಗುತ್ತದೆ. ಹಿಂಜ್ಡ್ ಫುಟ್ನೊಂದಿಗೆ ಈ ಅಟ್ಯಾಚ್ಮೆಂಟ್ ಅನ್ನು ಬಳಸಲಾಗುತ್ತದೆ. ಫಿನಿಶ್ಡ್ ಎಡ್ಜ್ ಇರುವ ಟೇಪ್ಗಳಿಗಾಗಿ ಈ ಫೋಲ್ಡರ್ ಅನ್ನು ಬಳಸಲಾಗುತ್ತದೆ. ಬೈಂಡರ್ ಅನ್ನು ಥ್ರೋಟ್ ಪ್ಲೇಟ್ ಮೇಲೆ ಸೂಯಿಂಗ್ ಲೈನ್ನ ರೈಟ್ ಆಂಗಲ್ನಲ್ಲಿ ಮೌಂಟ್ ಮಾಡಲಾಗುತ್ತದೆ. ಸ್ಪೆಷಲ್ ಫೀಡ್ ಡಾಗ್ ಸೆಟ್ ಮತ್ತು ಫುಟ್ ಯೂನಿಟ್ನ ಪಾರ್ಟ್ಗಳಾಗಿದ್ದು ಇದು ಟೇಪ್ನ 2 ಎಡ್ಜ್ಗಳನ್ನು ಫೋಲ್ಡ್ ಮಾಡುತ್ತದೆ ಹಾಗೂ ಬೌಂಡ್ ಮತ್ತು ಸೂ ಮಾಡುತ್ತದೆ. ಈ ಫೋಲ್ಡರ್ ಅನ್ನು 2 ಅಥವಾ 3 ನೀಡಲ್ ಮಷಿನ್ಗಳಲ್ಲಿ ಬಳಸಲಾಗುತ್ತದೆ. ಇದು ಜಾಯಿನ್ ಆಗಬೇಕಾಗಿರುವ 2 ಪಾರ್ಟ್ನ ಎಡ್ಜ್ಗಳನ್ನು ಫೋಲ್ಡ್ ಮಾಡುತ್ತಾ ಹೊಲೆಯುವಾಗ ಅದನ್ನು ಇಂಟರ್ಲೆವೆಲ್ ಮಾಡುತ್ತದೆ. ಯೋಕ್ ಸೆಟರ್ ಅನ್ನು ಮುಖ್ಯವಾಗಿ ಶರ್ಟ್ಗಳಿಗೆ ಬಳಸುತ್ತಾರೆ. ಈ ಫೋಲ್ಡರ್ 2 ಯೋಕ್ಗಳ ಎಡ್ಜ್ಗಳಲ್ಲಿ ಟರ್ನ್ ಮಾಡುತ್ತದೆ ಮತ್ತು ಅವುಗಳ ಬಾಡಿ ಸೆಕ್ಷನ್ ಅನ್ನು ಸ್ಯಾಂಡ್ವಿಚ್ ಮಾಡುತ್ತವೆ. ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷಿನ್ನಲ್ಲಿ ಸ್ಪೆಷಲ್ ಅಟ್ಯಾಚ್ಮೆಂಟ್ಗಳನ್ನು ಬಳಸುವುದು ಗೈಡ್ ಅಟ್ಯಾಚ್ಮೆಂಟ್. ಗೈಡ್ ಮತ್ತು ಗೇಜ್ ಅಟ್ಯಾಚ್ಮೆಂಟ್ಗಳಿಂದ ಕನ್ಸಿಸ್ಟೆಂಟ್ಲಿ ಆಕ್ಯುರೇಟ್ ವಿಡ್ತ್ನೊಂದಿಗೆ ಸೂ ಅಥವಾ ಟಾಪ್ ಸ್ಟಿಚ್ ಮಾಡಲು ಸಹಾಯ ಮಾಡುತ್ತದೆ. ಬೈಂಡರ್ ಮತ್ತು ಫೋಲ್ಡರ್ ಅಟ್ಯಾಚ್ಮೆಂಟ್ಗಳಂತೆಯೇ ಗೈಡ್ ಅಟ್ಯಾಚ್ಮೆಂಟ್ಗಳನ್ನು ಮಷಿನ್ನ ಬೆಡ್ ಪ್ಲೇಟ್ನ ಮೇಲೆ ಮೌಂಟ್ ಮಾಡಲಾಗುತ್ತದೆ ಮತ್ತು ಸ್ಟಿಚ್ ಮಾಡಲಾಗುತ್ತದೆ. ಫ್ಲಾಟ್ ಸ್ಟಿಚಿಂಗ್ ಗೈಡ್ ಅನ್ನು ಸೂಯಿಂಗ್ ಮಷಿನ್ ಬೆಡ್ ಪ್ಲೇಟ್ ಮೇಲೆ ಮೌಂಟ್ ಮಾಡಲಾಗುತ್ತದೆ ಮತ್ತು ಇದರ ರೈಸ್ಡ್ ಲೆಫ್ಟ್ ಎಂಡ್ ಎಡ್ಜ್ ಗೈಡ್ನಂತೆ ವರ್ತಿಸುತ್ತದೆ. ಸ್ವಿಂಗ್ ಆರ್ಮ್ ಸ್ಟಿಚಿಂಗ್ ಗೈಡ್ ಪ್ರೆಷರ್ ಫುಟ್ ಬಾರ್ ಮೇಲೆ ಮೌಂಟ್ ಮಾಡಲಾಗಿದ್ದು ಮತ್ತು ಇದು ನೀಡಲ್ನ ಲೆಫ್ಟ್ ಅಥವಾ ರೈಟ್ ನಲ್ಲಿ ಗೈಡ್ ಆರ್ಮ್ಗಳೊಂದಿಗೆ ಇರುತ್ತದೆ. ಗೈಡ್ ಎಡ್ಜ್ ನೊಂದಿಗಿರುವ ಆರ್ಮ್ ಅನ್ನು ಸ್ಟಿಚಿಂಗ್ ನ ಅವಶ್ಯಕತೆಗೆ ಅನುಗುಣವಾಗಿ ರೈಸ್ ಅಥವಾ ಲೋವರ್ ಮಾಡಬಹುದು. ಎಡ್ಜ್ ಗೈಡ್ ಒಂದು ಸ್ಮಾಲ್ ವೀಲ್ ಆಗಿದ್ದು ಆಕ್ಯುರೇಟ್ ಸ್ಟಿಚಿಂಗ್ ಗಳಿಗಾಗಿ ಶಾರ್ಪ್ ಕೌಂಟರ್ ಗಳನ್ನು ಎನೇಬಲ್ ಮಾಡುತ್ತದೆ. ಸ್ಪ್ರಿಂಗ್ ಲಾಕಿಂಗ್ ಆಕ್ಷನ್ ಗೈಡ್ ಅನ್ನು ತುಂಬಾ ಕ್ವಿಕ್ ಆಗಿ ಎಂಗೇಜ್ ಅಥವಾ ರಿಲೀಸ್ ಮಾಡುತ್ತದೆ. ಸೀಮ್ ಗೇಜ್ ಅನ್ನು ಮಷಿನ್ ಬೆಡ್ಗೆ ಅಟ್ಯಾಚ್ ಮಾಡುತ್ತಾರೆ ಮತ್ತು ನೀಡಲ್ನಿಂದ ಸ್ಪೆಸಿಫಿಕ್ ಡಿಸ್ಟೆನ್ಸ್ಗೆ ಅದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡುತ್ತಾರೆ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷಿನ್ ಸ್ಪೆಷಲ್ ಅಟ್ಯಾಚ್ಮೆಂಟ್ಸ್ ಅನ್ನು ಹೇಗೆ ಯೂಸ್ ಮಾಡುವುದು ಎಂದು ನೋಡಲಿದ್ದೇವೆ. ಈ ಸೆಷನ್ನ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.